ಈ ಸಂಗತಿಯನ್ನು ನೀವು ನೋಡಲೇಬೇಕು. ಏನು ನಾವು ಪೂರ್ತಿ ಈ ನಕಲಿ ಲೋಕದಲ್ಲಿ ಏನಾದರೂ ಇದ್ದೀವ, ನಾವು ಗೋಲ್ಮಾಲ್ ಲೋಕದಲ್ಲಿ ಇದ್ದೀವಿ ನಾವು ಏನಾದ್ರೂ? KMFಗೂ ಬಂತ ಆ ರೋಗ? ಇದು ಪ್ರಶ್ನೆ. KMF ಆಹಾರ ಘಟಕದಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ? ಕ್ವೆಶ್ಚನ್ ಮಾರ್ಕಿಗೆ ಉತ್ತರ ಏನು ಅಂದರೆ ಹೌದು, ನಡೀತಾ ಇದೆ ಅಂತ. ಹಾಲು ನೀಡೋ ಹಸುಗಳಿಗೆ ವಿಷ ಉಣಿಸ್ತಾ ಇದೆಯಾ KMF? ಉತ್ತರ ಏನು ಅಂದರೆ ಹೌದು, ಸಂದೇಹವೇ ಇಲ್ಲ. ರಾಜಾನಕುಂಟೆನಲ್ಲಿ ಕಳಪೆ ಗುಣಮಟ್ಟದ ಆಹಾರ ತಯಾರಿಕೆ ಮಾಡಲಾಗ್ತಾ ಇದೆ. ಕಳಪೆ ಗುಣಮಟ್ಟದ್ದು ಎಷ್ಟರ ಮಟ್ಟಿಗೆ ಅಂದರೆ ನಾವು ಕುಡಿಯುವಂಥ ಹಾಲು, ನಾವು ತಿನ್ನುವಂಥ ಮೊಸರು, ಅದೆಲ್ಲದರ ಮೇಲೂ ಕೂಡ ಇದರ ಪರಿಣಾಮ ಇದೆ. ಜೊತೆಗೇನು ಅಂದರೆ ಈ ಪಾಪದ ಜೀವಿಗಳಿಗೆ ಅದು ಜೀವಕಂಟಕ ಇಂಥ ಆಹಾರ. ಎಷ್ಟರ ಮಟ್ಟಿಗೆ ಅಂತಂದರೆ ಅದರ ಸಂತಾನ ಶಕ್ತಿಯನ್ನೇ ಹರಣ ಮಾಡಿಬಿಡುತ್ತೆ. ಮುಗಿತು ಕತೆ. ನೋಡ್ತಾ ಇದ್ದೀವಿ, ಈ ಲಾಟನ್ನು ಉಪಯೋಗಿಸಬಾರದು, ಉಪಯೋಗಿಸಕ್ಕೆ ಯೋಗ್ಯ ಇಲ್ಲ ಅಂತ ಅರ್ಥ. ಸಾವಿರಾರು ಪಶುಗಳು ಸಾಯ್ತಾ ಇವೆ ಅನಾರೋಗ್ಯದಿಂದ, ಗರ್ಭ ಧರಿಸೋಕ್ಕಾಗ್ತಾ ಇಲ್ಲ, ನರಳಾಡ್ತಾ ಇವೆ. ಇನ್ಯಾವ ಪಾಪಕ್ಕೆ ಹೋಗ್ಬೋದು ಯೋಚನೆ ಮಾಡಿ ಜನಗಳು ಇದನ್ನು ಪೂರೈಕೆ ಮಾಡುವಂಥವ್ರು. ಇವರೆಂಥ ಪಾಪಕ್ಕೆ ಹೋಗ್ಬೋದು ಯೋಚನೆ ಮಾಡಿ. ಪಶು ಆಹಾರ ನಿರ್ದೇಶಕನ ಅವ್ಯವಹಾರದ ಆಡಿಯೋ ಅದನ್ನು ನಿಮಗೆ ನಾವು ಕೇಳಿಸ್ತೀವಿ ನೋಡಿ. ಘನಂದಾರಿ ಕೆಲಸ ಮಾಡಿದ್ದಾರೆ ಜಯಕುಮಾರ್, ಪಶು ಆಹಾರ ನಿರ್ದೇಶಕರು. ನೋಡಿ ಅವ್ರು ಏನು ಹೇಳ್ತಾರೆ ಕೇಳಿ. ಅಲ್ಲ ಅದನ್ನೇ ನಾವು ಕೇಳಲಿ. ನಾವು ರೆಕಾರ್ಡ್ ಮಾಡಿದ್ದೀನಿ, ನಾನೇ ರೆಕಾರ್ಡ್ ಮಾಡಿದ್ದೀನಿ. MD ಅವ್ರ ಹತ್ರ ಫೈಲ್ ಇದೆ. MD ಅವರೇ ಕಳಿಸ್ಬಿಟ್ಟು ರಮೇಶ್ ನಾನು ಶಿವಲ್ ಕೊಟ್ಬಿಟ್ಟು ತಗೊಂಡ್ಬಿಡೋದು ಬೆಸ್ಟ್ ಅಂತ ಡಿಸೈಡ್ ಮಾಡೋದು. ನೆಕ್ಸ್ಟು ಒಳ್ಳೆ ಬ್ರಿಕ್ಸ್ ತಗೊಂಡು ಹಾಕಿದ್ರೆ ಏನು ತೊಂದರೆ ಆಗಲ್ಲ. ಈಗಿರೋದು ಅವರೇಜ್ ಹಾಕತ್ತೆ. ಅರ್ಥ ಆಯ್ತಲ್ಲ? ಧೈರ್ಯ ಬಗ್ಗೆ ನಾವಿದ್ದೀವಲ್ಲ, ತಗೊಂಡು ಮುಗಿಸೋಣ. ಇಲ್ಲಾಂದರೆ 45 ಕೋಟಿ ಯಾರು ಕಟ್ಟೋದು? ಸೆಕೆಂಡ್ ಹಾಕೊಂಡು ಇನ್ನೊಂದು ಬರುತ್ತಾ? ನಾನು ಇಲ್ಲ, ನಾನು ಖರ್ಚು ಮಾಡಿರೋದು ನಿಮ್ಗೆ ಗೊತ್ತಿಲ್ಲ. ನೀವು ಒಂದು ಪಾರ್ಟ್ ನೋಡ್ತಾ ಇದ್ರ, ಇನ್ನೊಂದು ಪಾರ್ಟು ಅವನು ನನಗೂ ದೊಡ್ಡ ಗಲಾಟೆ ಆಗಿದೆ. ಅವರೆಲ್ಲ ಅಂತಾರೆ ಮಿನಿಸ್ಟರ್ ಕಡೆಯವರು. ಇಲ್ಲಿ ನೋಡ್ರಿ, ಎದಕ್ಕೆ ಬೇಡಿ ಧೈರ್ಯ ಬಗ್ಗೆ. ನಾನು ಒಂದು ಪಾರ್ಟಿ ಇರ್ತೀನಿ, ಅದಕ್ಕೆ ನೀವು ಒಬ್ಬರೇ ಅಲ್ಲ ಸರ್. ಹಂಗಲ್ಲ ಸರ್, ಅಲ್ಲಿ ಕೋಡಿ ಟ್ರಿಪ್ಪಲ್ಲೆಲ್ಲ ನಮ್ಮದೇ ಅಲ್ಲಿ ಸಿಗ್ನೇಚರ್. ಅಲ್ಲಮ್ಮ, ನಾನು ಇರ್ತೀನಿ ಅಲ್ಲಮ್ಮ, ನಾನೇ ಹೇಳಿರೋದಲ್ವಾ? ಅಷ್ಟು ನಂಬಿಕೆ ಅಲ್ವಾ ಕತೆ? ಯಾಕಮ್ಮ ಇಷ್ಟ ಇರ್ತೀನಿ? ಅವರೆಲ್ಲ ಶಿಕಾರಿಪುರದಲ್ಲಿ ಇದು ಮಾಡ್ತಾ ಇದ್ದಾರೆ. ಎರಡೂ ಕಡೆ ತಗೋಬೇಕು, ಎರಡೂ ಕಡೆನೂ ತಗೋಬೇಕು. ನಾನು ಬೇಕಾದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಎಷ್ಟಪ್ಪ 45 ಕೋಟಿ? 4 ಕೋಟಿ ಸಾರಿ, 45 ಕೋಟಿ 4 ಕೋಟಿ ಯಾರಮ್ಮ ಸಂಪಾದನೆ ಮಾಡ್ತೀವಿ? ಅದು 85.12 ರೆಕಾರ್ಡ್ ಮಾಡಿ, ಯಾವ ನೀರು ಬರ್ತಾ ಆ ನೀರಲ್ಲಿ ಯಾಕೆ ಮಾಡ್ಬಿಟ್ಟು ರೆಕಾರ್ಡ್ ಮಾಡಿ, ಹಾಲು ಬಿದ್ದು ಡೋಂಟ್ ವರಿ, ಬೇಗ ಖಾಲಿ ಮಾಡಿ. ಇಷ್ಟೇ, ಜಾಸ್ತಿ ಚರ್ಚೆ ಆಗುತ್ತೆ. ನನಗೆ ಸ್ವಲ್ಪ ನಮಗೂ ಸುಮಾರು ಕೋಟಿ ಲೆಕ್ಕ ಅಂದ್ರೆ ನಮಗೂ ಏನೋ ನೀವು ನಿಮ್ಮೇಲೆ ಗೌರವ ಇರೋದಕ್ಕೆ ಎರಡು ಗಾಡಿ ನೀವು ಹೇಳಿದ್ದಕ್ಕೆ ನಾನು ತಗೊಂಡಿದ್ದೀನಿ. ನಿಮ್ಮೇಲೆ ಗೌರವ ಇರೋದಕ್ಕೆ 2 ಗಾಡಿ ನಿಲ್ಸಿದ್ವಲ್ಲ ಸರ್, ನಿಮ್ಮ ಸೆಂಟ್ರಲ್ ಆಫೀಸ್ ಅವರು ಎಷ್ಟೊಂದು ಅಲ್ಲ ಸರ್, ನಿಮ್ಮೇಲೆ ನಾನು ಹೇಳ್ತಾ ಇಲ್ಲ ಸರ್. ಈಗ 7 ದಿನ 6 ದಿನ ನಿಲ್ಸಿದ್ವಲ್ಲಪ್ಪ. ಬನ್ನಿ, ಕಿರಣ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋಡ್ತಾ ಇದ್ದೀವಿ, ಇನ್ಯಾವುದು ಬಿಡೋಕ್ಕೆ ಸಾಧ್ಯ ಹೇಳಿ ಜಗತ್ತು? ಎಲ್ಲದರಲ್ಲೂ ಕೂಡ ಕಲಬೆರಕೆ ಮಾಡಾಯಿತು. ಭಾಳ ಆಶ್ಚರ್ಯ ಆಗುವಂಥದ್ದು ಏನು ಅಂದರೆ KMFಗೆ ಭಾಳ ಒಂದು ಒಳ್ಳೆಯ ಸ್ಥಾನಮಾನ ಇದೆ, ಅದಕ್ಕೊಂದು ಒಳ್ಳೆಯ ಹೆಸರಿದೆ. ಅದು ರೈತರಿಗೂ ಕೂಡ ನಂಬಿಕಸ್ಥ ಸಂಸ್ಥೆ. ಜೊತೆಗೇನು ಅಂತಂದರೆ ಅದರ ಉತ್ಪನ್ನಗಳನ್ನ ಉಪಯೋಗಿಸ್ತೀವಲ್ಲ ನಾವುಗಳು, ನಮಗೂ ಕೂಡ ಒಂದು ನಂಬಿಕಸ್ಥ ಸಂಸ್ಥೆ ಯಾವುದರ ಇದೆ ಅಂತಂದರೆ ಅದು KMFಲ್ಲೂ ಕೂಡ ಪರಮ ನೀಚಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಈಗ ಆ ವ್ಯಕ್ತಿಯ ಮಾತನ್ನು ಕೇಳ್ತಾ ಇದ್ವಿ. ವೇದಾವತಿಯವ್ರಿಗೆ ಹೇಳ್ತಾನೆ ಮನುಷ್ಯ, ಏನಮ್ಮ ನಿನಗೇನಮ್ಮ ನಷ್ಟ, ನಾನಿಲ್ವಾ, ನೀನು ತಲೆ ಕೆಡಿಸ್ಕೊಬೇಡ, ಇದನ್ನು ಓಕೆ ಮಾಡು ಅಂತ ಹೇಳಿ ಅಂತ. ಏನು ಕಿರಣ್ ಇದು? ರಂಗನಾಥ್, ಮುಖ್ಯವಾಗಿ ಇಲ್ಲಿ KMFಗಿಂತ ಅಲ್ಲಿ ಒಂದು ಘಟಕ ಇದೆ. ಈ ಒಂದು ಫೀಡನ್ನು ಅಂದರೆ ರೈತರಿಗೆ ಹಸುಗಳಿಗೆ ಕೊಡೋಕ್ಕೆ ಅಂತ ಒಂದು ಫೀಡನ್ನು ಅವರು ಪ್ಯಾಕ್ ಮಾಡಿ 50 kg 25 kg ಪ್ಯಾಕ್ ಮಾಡಿ ಅಲ್ಲಿಯ ಒಂದು ಸೊಸೈಟಿಗಳಲ್ಲಿದೆ ಅಲ್ಲಿ ವಿತರಣೆ ಮಾಡ್ತಾರೆ. ಅಂದರೆ ಎಲ್ಲ ಥರದ್ದು ಫೀಡ್, ಅಂದರೆ ಅದಕ್ಕೆ ಬೇಕಾಗಿದ್ದಂಥ ಮೊಲಾಸಸ್ ಇರ್ಬೋದು, ಜೊತೆಗೆ ಮೇಜ್ ಇರ್ಬೋದು, ಭಾಳಷ್ಟು ಎಲ್ಲ ಸುಮಾರು ಒಂದು 16 ಏನು ಬೇರೆ ಬೇರೆ ವಸ್ತುಗಳನ್ನೆಲ್ಲ ಸೇರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಫೀಡ್ ಆಹಾರವನ್ನು ಕೊಡ್ತಾರೆ. ಅದನ್ನು ಅವರ ಒಂದು ಸೊಸೈಟಿಗಳಲ್ಲೇ ಮಾಡ್ತಾರೆ.
ಹೇಳ್ತಾರೆ, ಅಲ್ಲಿರುವಂಥದ್ದು ಕಳಪೆ ಗುಣಮಟ್ಟದ ಒಂದು ಫೀಡ್ ಆಗಿದೆ. ಈಗ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅಲ್ಲಿ ಮೊಲಾಸಿಸ್ ಅಂತ ಏನು ಈ ಒಂದು ಶುಗರ್ ಫ್ಯಾಕ್ಟ್ರಿಗಳಿಂದ ತಗೋತಾರೆ, 50%ಗಿಂತ ಕಮ್ಮಿ ಇರೋದು ಯಾವುದು ಕೂಡ ಬಳಕೆ ಮಾಡಂಗಿಲ್ಲ. ಆಸ್ ಎ ಅವರ ಒಂದು ನಾಮ್ಸ್ ಪ್ರಕಾರ 50% ಮೇಲಿದ್ದಂಥದ್ದು ಭಾಳಷ್ಟು ಗುಣಮಟ್ಟದ್ದು, ಅದು ಬೇರೆ ಬೇರೆ ಆಲ್ಕೋಹಾಲಿಕ್ ಡಿಸ್ಲರಿ ಇರ್ಬೋದು ಅಥವಾ ಈ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳುವಂಥದ್ದು. ಆದರೆ 50% ಕೆಳಗಡೆ ಇರುವಂಥದ್ದು ಏನಿದೆ ಅದನ್ನ ಸ್ಕ್ರಾಪ್ ಅದನ್ನ ವೇಸ್ಟ್ ಅದನ್ನ ತಗೊಳಂಗೆ ಇಲ್ಲ. ಆ ಫ್ಯಾಕ್ಟ್ರಿಯವರು ಕೂಡ ಅದನ್ನ ಬಿಸಾಕ್ತಾರೆ. ಆದ್ರೆ ಇಲ್ಲಿಯ ಒಂದು KMF ನ ಒಂದು ಈ ಒಂದು ಆಹಾರ ಏನು ಕಿರಣ ಅದು 50% ಅನ್ನುವಂಥದ್ದು ಏನದು? ಅದು ಏನು ಈ ಒಂದು ಶುಗರ್ ಫ್ಯಾಕ್ಟ್ರಿಲಿ ಏನು ಸಿಗುವಂಥ ಒಂದು ಮೊಲಾಸಿಸ್ ಅಂತ ಏನು ಹೇಳ್ತಾರೆ, ಆ ಒಂದು ಪ್ರೋಸೆಸ್ಸಲ್ಲಿ ಸಿಗುವಂಥದ್ದು ಅದನ್ನು ಇವರು ಅದನ್ನು ಮಿಕ್ಸ್ ಮಾಡ್ತಾರೆ. ಅಂದರೆ ಈ ಒಂದು ಫುಡ್ ಕ್ಯಾಟಲ್ ಫುಡ್ಗೆ ಏನು KMF ಅದಕ್ಕೆ ಮಿಕ್ಸ್ ಮಾಡಿ ಕೊಡುವಂಥದ್ದು. ಅದರಲ್ಲಿ 50% ಅಂದರೆ ಅವರ ಒಂದು ರೇಷಿಯೋದಲ್ಲಿ 50% ಮೇಲಿರುವಂಥ ಕಂಟೆಂಟ್ ಏನಿದೆ ಅದು ಮಾತ್ರ ಬಳಕೆ ಮಾಡಬೇಕು ಅನ್ನೋದು ಕ್ಲಿಯರ್ ಕಟ್ ಆಗಿ ಅವರ ನಾಮ್ಸಲ್ಲಿ ಇರುವಂಥದ್ದು. ಆದರೆ ಅದಕ್ಕಿಂತ ಪರ್ಸೆಂಟೇಜ್ ಕಮ್ಮಿ ಇರುವಂಥದ್ದನ್ನ ಅವರು ಬಳಕೆ ಮಾಡಂಗಿಲ್ಲ, ಅಥವಾ ಅದು ಅವರು ಕೂಡ ಫ್ಯಾಕ್ಟ್ರಿಯವರು ಕೊಡೋಕ್ಕಿಲ್ಲ. ಇವರು ಸುಮ್ಮನೆ ಅದನ್ನೇ ದೊಡ್ಡ ಮಟ್ಟದಲ್ಲಿ ಟೆಂಡರ್ ಕರ್ಕೊಂಡು ಅವ್ರಿಗೆಲ್ಲ ಅದನ್ನೇ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಇವರು ಈ ಒಂದು ಕ್ಯಾಟಲ್ ಫುಡ್ಡಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇವರು ಅದನ್ನು ಕೊಡ್ತಾರೆ. ಈಗ ಕೊಟ್ಟಂತ ಏನು ಈ ಒಂದು ಫೀಡ್ ಏನಿದೆ ಅದಕ್ಕೆ 1,000 ರೂಪಾಯಿ, 1,200, 1,300 ಆ ಒಂದು ಸೊಸೈಟಿಲಿ ಮಾರಾಟವನ್ನು ಮಾಡ್ತಾರೆ. ಅದನ್ನ ಏನು ಸೇವಿಸುವಂತ ಏನು ಹಸುಗಳಿರ್ಬೋದು, ಈಗಾಗಲೇ ಸಾಕಷ್ಟು ಹಸುಗಳು ಸಾವನ್ನಪ್ಪಿದಾವೆ. ಜೊತೆಗೆ ಮುಖ್ಯವಾಗಿ ಅದನ್ನ ಪ್ರೊಡಕ್ಷನ್ ಅಂದ್ರೆ 20 ಲೀಟರ್ ಕೊಡುವಂತಹ ಜಾಗಕ್ಕೆ ಈಗ 5 ಲೀಟರ್ 6 ಲೀಟರ್ ಬಂದು ಹೋಗ್ಬಿಟ್ಟಿದೆ ಅದ್ರದ್ದು. ಇವೆಲ್ಲವೂ ಕೂಡ ಕಾರಣಗಳಿಂದ ಅದನ್ನ ರಿಜೆಕ್ಟ್ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ನಲ್ ಅಂತ ಸಾಕಷ್ಟು ಈ ಒಂದು ಹಗರಣ ನಡೆದಿರುವಂತದ್ದು ಕಂಡು ಬಂದಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇಂಥ ಜಯಕುಮಾರ್ನಂಥವ್ರನ್ನ ಇಟ್ಕೊಂಡು KMF ಸಂಸ್ಥೆ ಏನು ಮಾಡ್ತಾ ಇದೆ? ನನ್ನ ಪ್ರಶ್ನೆ ಇದು. ದಯವಿಟ್ಟು ಇಂಥವ್ರನ್ನ ಆಚೆ ಹಾಕಿ, ಫಸ್ಟು ದಯವಿಟ್ಟು ಆಚೆ ಹಾಕಿ. KMF ನೀವು ತಿರುಪತಿ ತಿಮ್ಮಪ್ಪನ ಲಾಡು ಮಾಡೋಕ್ಕೂ ಕೂಡ KMF ಉತ್ಪನ್ನಗಳೇ ಬೇಕು, ಇಲ್ಲಿದೆ ತುಪ್ಪ ಬೇಕು. ಆದರೆ ನಾವು ಹಾಲು ಕೊಡುವಂಥ ಹಸುವಿಗೆ ಆಹಾರ ಹಾಕ್ತೀವಲ್ಲ, ವಿಷ ಹಾಕ್ತೀವಲ್ಲ, ಇನ್ಯಾವ ಪಾಪಕ್ಕೆ ಹೋಗಬೇಕು ಯೋಚನೆ ಮಾಡಿ. ಶೇಮ್, ನಾಚಿಕೆಗೇಡಿನ ಸಂಗತಿ ಇದು.